ಹಾಯ್ ಗೆಳೆಯರೇ, ನಿಮ್ಮ ಮನೇಲಿ ಏನು ಸ್ಪೆಷಲ್ ಇವತ್ತು? ನಮ್ಮ ಮನೇಲಿ ಕುಂಬಳಕಾಯಿ ಪಲ್ಯ ಮಾಡಿದೀವ್ರಿ. ಹೆಂಗೆ ಮಾಡೋದು ಅಂದ್ರೆ ಭಾರಿ ಸಿಂಪಲ್ ರೀ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಂದು 250 ಗ್ರಾಮ್ಸು ಕುಂಬಳಕಾಯಿ ಎತ್ತಿಟ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆ್ಯಸ್ ಯೂಶುವಲ್ ಪ್ಯಾನ್ ಬಿಸಿ ಮಾಡಿಕೊಂಡು ಎಣ್ಣೆ ಸುರಿತಾ ಇದ್ದೀನಿ. ಅದಾದಮೇಲೆ ಫಸ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ, ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಮೊದಲು ಫ್ರೈ ಮಾಡೋಣ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಜೊತೆಗೆ ಈರುಳ್ಳಿನೂ ಹಾಕ್ಕೊಳ್ಳೋಣ. ಗೊತ್ತೇ ಇದೆಯಲ್ಲ ಡ್ರಿಲ್ಲು, ಈರುಳ್ಳಿ ಗೋಲ್ಡನ್ ಬ್ರೌನಿಶ್ ಆಗೋವರೆಗೂ ಇದನ್ನು ಸಾಟೆ ಮಾಡಬೇಕು. ನೆಕ್ಸ್ಟು ಕುಂಬಳಕಾಯಿ ಯೆಲ್ಲೋ ಕಲರ್ ಕಾಣಬೇಕಲ್ವಾ ಮಾಡಾದ್ಮೇಲೆ, ಅದಕ್ಕೆ ಹಳದಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಟೊಮೆಟೊ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಅಕಾರ್ಡಿಂಗ್ಲಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಸಾಟೆ ಮಾಡ್ತಾನೆ ಇರೋಣ. ಈಗ ಸ್ವಲ್ಪ ಮೆತ್ತಗಾಗಿದೆ, ಸೊ ಕುಂಬಳಕಾಯಿ ಹಾಕ್ಕೊಳ್ಳೋಣ. ನಾನು ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿ ಸ್ವಲ್ಪ ಲಮ್ಸ್ ಇದೆ, ಸೊ ಅದಕ್ಕೆ ಹೀಗೆ ಮಧ್ಯೆ ಹಾಕ್ಕೊಂಡು ಕುಟ್ತಾ ಇದ್ದೀನಿ. ನಾರ್ಮಲ್ ಸಾಲ್ಟ್ ಯೂಸ್ ಮಾಡೋಂಗಿದ್ರೆ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ಪ್ರೆಡ್ ಇಟ್ ಔಟ್. ಮಸಾಲ, ಉಪ್ಪು ಎಲ್ಲನೂ ಸೇರಿಸ್ಕೊಳ್ಳೋ ಹಾಗೆ ಚೆನ್ನಾಗಿ ಸಾಟೆ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ. ಸುಮಾರು 1 ಫುಲ್ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಆವಾಗ ಚೆನ್ನಾಗಿ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಕ್ಕೆ ಬಿಡೋಣ. ಓಕೆ, ಸೊ ಸುಮಾರು ಆಗಿದೆ, ಆದರೆ ನಮ್ಮ ಕುಂಬಳಕಾಯಿನ ಬ್ರೇಕ್ ಆಗ್ತಿಲ್ವಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಇನ್ನೊಂದ್ಸಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಥಿಕ್ನೆಸ್ ಜಾಸ್ತಿ ಆಯಿತು ಅನಿಸುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೇಯುತ್ತೆ. ಓಕೆ, ಈಗ ನಮ್ಮ ಕುಂಬಳಕಾಯಿ ಬ್ರೇಕ್ ಆಗುತ್ತೆ ನೋಡಿ ಆರಾಮಾಗಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಸೊ ನಮ್ಮ ಕುಂಬಳಕಾಯಿ ಪಲ್ಯ ತಯಾರಾಗಿದೆ. ಈಸಿಯಾಗಿ ಬ್ರೇಕ್ ಆಗ್ತಿದೆ ನೋಡಿ. ಫೈನಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದ್ರ ಶಾಖದಲ್ಲೇ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಆ್ಯಂಡ್ ದೆನ್ ವಿ ಆರ್ ರೆಡಿ ಟು ಸರ್ವ್. ಸೊ ಫ್ರೆಂಡ್ಸ್, ಈ ದಿನ ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಗೊತ್ತಾಯ್ತಲ್ಲ. ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್.